ಥ್ಯಾಂಕ್ ಯು ಮದರ್, ಥ್ಯಾಂಕ್ ಯು ಚಿನ್ನ. ಓಕೆ. ರಾಣಿ ಜಿಂಗಲಕ್ಕ ಜಿಂಗ್ ಜಿಂಗ್. ಅಯ್ಯ ನಮ್ಮ ಮಮ್ಮಿ ವಿಡಿಯೋ ಮಾಡಾಗೆ ಫೋನ್ ಬರ್ತಿರ್ತಾವ ನೋಡಿ. ಏನಿದು ಈಗ ಕಡೆ ಹೋಗೋ ಕಡೆ ಇದೆ. ನಾನೇ ಮಾಡಬೇಕು, ನೀವೇನು ಮ್ಯಾಗ ಇರೋದಿಲ್ಲ ಏನಿಲ್ಲ. ಗಾಡಿ ಮೇಲೆ ಕೂತ್ಕೊಂಡು 2 ಸಲ ಬಿದ್ದೀನಿ, ತಲೆ ಇಲ್ಲಿ ಇರ್ಬಿ ಕಡ್ದವ ಗೈಸ್. ಸೊ ಅದಕ್ಕೆ ಇಲ್ಲೆಲ್ಲ ದಪ್ಪ ಬಿಟ್ಟದ. ಕಾನಾ ಸೋನಾ ಶಾಣೆದಿ ಕಾನಾ ಸೋನಾ ಅಂತ ನೋಡಿ ಗೈಸ್. ಈಗ ನಾನು ಮಾಡತ್ತೀನಿ ಕೆಲಸ, ಮಾಡಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟು. ಅಡಿಗೆ ಮನೆಯದೆಲ್ಲ ಪಾಮಗುಂಡಿ. ಈಗ ನೋಡ್ದಳು ನೋಡ್ರಿ ಪಾಮಗುಂಡು ನೋಡ್ಲಾತಳಕಿ. ಈಗ ಏನು ಮಾಡತ್ತಳಕಿ ಮ್ಯಾಗ ನಿಂತು ಅಂತ. ಬಾಂಡೆ ತೊಳಿಬೇಕು, ಪಾತ್ರೆ ತೊಳಿಬೇಕು, ಅಷ್ಟು ಬಟ್ಟೆ ಒಗಿಬೇಕು. ವೆಲ್ಕಮ್ ಬ್ಯಾಕ್ ಪ್ರಿಯಾಂಕಾ ವಿಮಣ ಯೂಟ್ಯೂಬ್ ಚಾನಲ್. ವಾವ್, ಹೆಲೋ ಪಿ ಹಾರ್ಟ್ಸ್ ಫ್ಯಾಮ್ ಫ್ರಮ್ ಉತ್ತರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಆಗಸ್ಟ್ ಬಂದರೆ ಯಾರಿಗೆಲ್ಲ ಖುಷಿ ಆಗ್ತದ, ಯಾರಿಗೆಲ್ಲ ದುಃಖ ಆಗ್ತದ. ನನಗಂತರ ಭಾಳ ಖುಷಿ ಆಗ್ತದ. ಯಾಕಪ್ಪ ಅಂತಂದ್ರೆ ಆಗಸ್ಟ್ನಾಗ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ, ಆ ಲಕ್ಷ್ಮೀ ಪೂಜೆ ಮಾಡೋದು ಸೆಲೆಬ್ರೇಷನ್ ನೋಡಿದ್ರೇ ಭಾಳ ಖುಷಿ ಆಗ್ತದೆ ನನಗೆ. ಅದ್ರ ಎಲ್ಲ ಚಲೋವಾಗಿ ಡೆಕೋರೇಷನ್ ಮಾಡೋದು ಅದು ನೋಡಿ ಭಾಳ ಖುಷಿ ಆಗ್ತದೆ. ಸೊ ಪ್ರತಿ ವಾರನೂ ಮಾಡ್ತಾರಲ್ಲ, ಅದ್ರ ಸಲ ನನಗೆ ಶ್ರಾವಣ ಅಂದರೆ ಭಾಳ ಇಷ್ಟ. ಆದರೆ ನಾನ್ ವೆಜ್ ಬಿಡಬೇಕಾಗ್ತದೆ, ಅದೊಂದು ಕಷ್ಟ. ಲಕ್ಷ್ಮೀ ಪೂಜೆ ಮಾಡ್ಬೇಕಂತಂದ್ರೆ ಅದೆಲ್ಲ ಬಿಡಲೇಬೇಕಾಗ್ತದೆ. ಅದಕ್ಕೆ ನಮ್ಮ ಮದರ್ ಅವರು ಎಲ್ಲ ಸ್ವಚ್ಛ ಮಾಡ್ಲತ್ತಾರ. ನಿಮ್ಗೆ ಹಿಂದೆ ಕಾಣಿಸ್ಲಾತಿರ್ಬೇಕು ವಿಡಿಯೋನಾಗ. ಅವರೆಲ್ಲ ಈಗ ಫುಲ್ ಆ್ಯಕ್ಟಿವ್ ಅದಾರ. ಈಗ ಸ್ವಚ್ಛ ಮಾಡೋಕ್ಕೀಗ ನಮ್ಮ ಮದರ್ಗೆ ಇಲ್ಲಿ ನೋಡ್ರಿ ಇಲ್ಲಿ. ಹೆಲೋ ಮದರ್. ಹಾಯ್. ಮನೆ ಸ್ವಚ್ಛ ಮಾಡ್ಲತ್ತೀರಿ? ಶ್ರಾವಣ ಬಂತಲ್ಲ, ಮನಿ ಕ್ಲೀನ್ ಮಾಡಬೇಕು. ನೀವು ವೆಲ್ಕಮ್ ಬ್ಯಾಕ್ ಅಂತ ಹೇಳೇ ಇಲ್ಲವ ನಮ್ಮ ಯೂಟ್ಯೂಬ್ಗೆ. ವೆಲ್ಕಮ್ ಬ್ಯಾಕ್ ಪ್ರಿಯಾಂಕಾ ವಿಮಣ ಯೂಟ್ಯೂಬ್ ಚಾನಲ್. ವಾವ್, ಕರೆಕ್ಟಾಗಿ ಹೇಳಿದ್ರು. ವೆಲ್ಕಮ್ ಬ್ಯಾಕ್ ಪ್ರಿಯಾಂಕಾ ವಿಮಣ ಯೂಟ್ಯೂಬ್ ಚಾನಲ್ ಅಂತ. ಮಮ್ಮಿ ಎದಕ್ಕೆ ಸ್ವಚ್ಛ ಮಾಡ್ಲತ್ತಿ ಈಗ? ಮನಿ ಎಲ್ಲ ಕ್ಲೀನ್ ಮಾಡಬೇಕು, ಬಾಂಡೆ ತೊಳಿಬೇಕು, ಪಾತ್ರೆ ತೊಳಿಬೇಕು, ಅಷ್ಟು ಬಟ್ಟೆ ಒಗಿಬೇಕು. ಅದೇ ಎದ್ರ ಸಲ ಅಂದಿದೆಯಲ್ಲ. ಇಲ್ಲಿ ನೋಡ್ರಿ ಗೈಸ್, ಎಲ್ಲ ಹೆಂಗಿದು ಲಕ್ಷ್ಮೀ ಪೂಜೆ ಇರುತ್ತೆ ಮನ್ಯಾಗ. ನೀ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಿ? ಪ್ರತಿ ವರ್ಷ 4 ಪೂಜೆ. 4? ಅಲ್ಲಿ ಬೆಂಗಳೂರು ಒಳಗೆ 2 ವರಮಹಾಲಕ್ಷ್ಮಿ ಅಂತ 2ನೇ ಸತಿಗೆ ಮಾಡಿ ಮುಗಿಸ್ತಾರ. ಪ್ರತಿ ಶುಕ್ರವಾರ 4 ಪೂಜೆ. ಅಮಾಸಿ ಹಿಡ್ಕೊಂಡು. ಯಾವಾಗ ಅದ ಹಂಗಿದ್ರೆ ಅಮಾಸಿ? ಅಮಾಸಿ 12 ತಾರೀಕಿಗೆ ಅದ. ಇದೇ ಆಗಸ್ಟ್ಗ? 12 ಅಮಾಸಿ ಅದ. ಶ್ರಾವಣ ಅಮಾಸಿ. ಶುಕ್ರವಾರ ಪೂಜೆ ಅದ, ಲಕ್ಷ್ಮೀ ಪೂಜೆ. ಶುಕ್ರವಾರ ಪೂಜೆ ಹಿಡಿಬೇಕು. 4 ಪೂಜೆ ಬಂದವ. ಪ್ರತಿ ಅಂದರೆ ಎಷ್ಟು ವರ್ಷ ಆಯ್ತು ಈಗ ಮಾಡ್ಕೊಂಡು ಬರತ್ತದ ನೀವು? ನಾ ಮಾಡ್ಕೊತ ಬರೋಕೆ 15 ವರ್ಷ ಆಯ್ತು. 15 ವರ್ಷ ಆಯ್ತು. 15 ವರ್ಷ ಕಟ್ಟ 1 ವರ್ಷಕ್ಕೆ ಮಾಡ್ಲಾಗ್ತೀವಿ. ಈಗ ಹೊಸ ಮನೆ ಅದ. ಹೊಸ ಮನೆ ಶಾಂತಿ ಆದ್ಮೇಲೆ 1 ವರ್ಷಕ್ಕೆ ಹಿಡಿದ್ವಿ. 15 ವರ್ಷ ಆಗಿರ್ಬೇಕು ನೋಡಿ. ಇಲ್ಲೆಲ್ಲ ತೆಗೆದ್ಬಿಟ್ರಿ. ಈಗೆಲ್ಲ ಇದ್ರ ಮ್ಯಾಗ ಎಬ್ಬಿದ್ರು ನಮ್ಮ ಮಮ್ಮಿ ಸಿಡಿ. ಅದ್ರದ್ದು ವಿಡಿಯೋ ಮಾಡ್ಕೋಕ್ಕಾಗಲಿಲ್ಲ, ಪಟಕ್ನೆ ಇಳಿದ್ಬಿಟ್ರು. ಇಲ್ಲೆಲ್ಲ ಅಡುಗೆ ಮನೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಅಷ್ಟು. ಅಡುಗೆ ಮನೆಯದೆಲ್ಲ ಸಾಮಾನೆಲ್ಲ ಮ್ಯಾಲಿಂದೆಲ್ಲ ಸ್ವಚ್ಛ ಮಾಡ್ಯಾರ. ಈಗ ನಮ್ಮ ಮನ್ಯಾಗ ಹೈಟ್ ಫೀವರ್ ಇಲ್ಲಾಂದ್ರೆ ನಮ್ಮ ಮಮ್ಮಿ ಒಬ್ಬರೇ. ನನಗೆ ಭಾಳ ಹೈಟ್ ಫೀವರ್ ಐತಿ. ನಾನು ಹೈಟ್ ಅಂದ್ರೆ ಭಯ ಜಾಸ್ತಿ ಐತಿ ನನಗೆ. ಹೆಬ್ಲಕ್ಕೆ ನನಗೆ ಆಗಲ್ಲ, ಅದೇನೋ ಗೊತ್ತಿಲ್ಲ. ಇಲ್ಲಿ ತನಕ ಹೆಬ್ತೀನಿ. ಇದಾದ್ಮ್ಯಾಗ ನನಗೆ ಪೂರ್ತಿ ಭಾಳ ಅಂಜಿಕೆ ಬಂದ್ಬಿಡ್ತದೆ. ಒಮ್ಮೆ ಎಲ್ಲಿ ಬೀಳ್ತೀನಿ ಆ ಥರ. ಒಟ್ಟು ನೀರಂದ್ರೆ ನನಗೆ ಅಂಜಿಕೆ ಇಲ್ಲ. ಮತ್ತು ನಮ್ಮ ಮಮ್ಮಿ ನೀರಂದ್ರೆ ಭಾರಿ ಸೂಪರ್ ಮ್ಯಾನ್. ನಮ್ಮ ಮಮ್ಮಿ ಒಬ್ಬರು ಸೂಪರ್ ಹೀರೋ, ಸೂಪರ್ ವುಮೆನ್. ನಾನೇ ಮಾಡಬೇಕು, ನೀವೇನು ಮ್ಯಾಗ ಇರೋದಿಲ್ಲ ಏನಿಲ್ಲ. ನೀನು ನೀರಂದ್ರೆ ಭಯ ಇಲ್ಲವ ನಮಗೆ, ಮ್ಯಾಲಂದ್ರೆ ಭಯ ಐತಿ. ನನಗೆ ಭಯಂಕರ ಭಯ. ನೀರು ಇಳಿಬೇಕು, ಇಳಿಬೇಕು ಅಂದ್ರೆ ನೋಡ್ಲಾಕ ಚಂದ, ಅಂದ್ರೆ ಭಯ ಭಾಳ ಸರಿ ಗಾಯ್ತು. ಇವತ್ತಿರ್ಬೇಕಿಲ್ಲ ಈಗ ಗಾಡಿ ಮೇಲೆ ಕೂತ್ಕೊಳಕ. ಸ್ಕೂಟಿ ಮ್ಯಾಗಿನ ಅದೊಂದು ಭಾಳ ಅಂಜಿಕೆ. ಗಾಡಿ ಮೇಲೆ ಕೂತ್ಕೊಂಡು 2 ಸಲ ಬಿದ್ದೀನಿ, ತಲೆ ಪೆಟ್ರು. ಗಾಡಿ ಅಂದರೆ ಅಂಜಿಕೆ. ಗಾಡಿ ಹೋಗ್ಲಾಕ 2 ಸತಿ 3 ಸತಿನೇ ಬಿದ್ದಿರ್ಬೇಕು. ನಾನು ಸ್ಕೂಟಿ ಮೇಲೆ ಒಂದೇ ಅವ್ರು ಅಂಜಿಕೆ ಬಿಟ್ಟು ಕೂಡ್ತಾರೆ ಅವ್ರು. ಮತ್ತು ನಮ್ಮ ಮನೆಯವ್ರ ಸ್ಕೂಟಿ ಮೇಲೆ ಆಯ್ತು, ಬೇರೆಯವ್ರ ಗಾಡಿ ಮೇಲೆ ಆಯ್ತು ಕೂಡೋದು ಅಷ್ಟು. ಏನು ಮಮ್ಮಿ? ಜಾಸ್ತಿ ಜೋರು ಗಾಡಿ ಬಿಟ್ಟರೆ ಹಾಕೊಂಡ್ರಕ್ಕೆ ಭಾಳ ಭಯ ಆಗ್ತದೆ. ಒಂದು ಸತಿ ಬಿದ್ದಿದ್ದಕ್ಕೆ ತಲೆ ಇನ್ನೂ ಪೆಟ್ಟಾಗಿತ್ತಲ್ಲ ಅದು. ಒಂದು ಸಲ ಬಿದ್ದೀನಿ. ಇನ್ನು ಬೆಡ್ರೂಮ್ದೆಲ್ಲ ಸ್ವಚ್ಛ ಮಾಡಬೇಕು. ಸಲ ಬಿದ್ದೀನಿ ನಾನು ಗಾಡಿ ಮೇಗಿನ. ಅವ್ರಿಗೆ ಕೂಡ್ಲಾಕ ಬಂದಾರ ಸಲಿಂದ ಬಿದ್ದಂಗೆ ಅವರು. ಅಷ್ಟೇ, ಅವರು ಕರೆಕ್ಟ್ ಕೂತಿದ್ರೆ ಬೀಳ್ತಿರ್ಲಿಲ್ಲ ಅವರೆಲ್ಲ. ಈಗೆಲ್ಲ ಇಲ್ಲೆಲ್ಲ ಮ್ಯಾಗೆಲ್ಲ ಸ್ವಚ್ಛ ಮಾಡ್ಲತ್ತಾರ. ಈಗ ಮತ್ತೇನು ಕೌದಿನ ಹೋಗಿಬೇಕೇನು ಮಮ್ಮಿ?
ಬೆಡ್ಶೀಟ್ ಎಲ್ಲ ಮನೇಲಿ ಹೋಗಿ ಹ್ಞೂ ಎಲ್ಲ ಹೋಗ್ಬೇಕು, ಎಲ್ಲ ಮಾಡಬೇಕು. ನಾ ಎಲ್ಲ ಮಾಡ್ತೀನಿ, ನೀ ಏನು ಕೆಲಸನೇ ಮಾಡಬೇಡಿ. ನೋಡಿ ಗೈಸ್ ಎಲ್ಲ ನಾ ಮಾಡ್ತೀನಿ. ಈಗೆಲ್ಲ ಏನು ನಂದೇ ಅದ, ಮಾಡಬೇಡ, ಈಗ ನಂದೇ ಅದ. ಏ ಅಷ್ಟೆಲ್ಲ ಸುಳ್ಳು ಹೇಳ್ಬಾರ್ದವ. ಏನು ಕೆಲಸ ಇಲ್ಲ ನೋಡು, ಕಾನಾ ಸೋನಾ. ಶಾಲೆದಿ ಕಾಣಿಸೋಣ ಅಂತೀಗ ಎಲ್ಲ ಮಾಡ್ತೀನಿ ಗೈಸ್. ಸುಮ್ಮನೆ ಹೇಳ್ತಾರೆ ಅವರೆಲ್ಲ. ಎಲ್ಲ ನಾವು ಕೆಲಸ ಎಲ್ಲ ಚಲೋ ಮಾಡ್ತೀನಿ ನಾನು. ಈಗೆಲ್ಲ ಈಗ ನಂದೇ ಐತಿ. ಈಗ ಅದು ಬಾಂಡೆ ಎಲ್ಲ ಹೋಗ್ಬಿಟ್ಟು ಹೋಗ್ಬೋದು. ಆದ್ರೆ ಅವರಷ್ಟು ಕರೆಕ್ಟ್ ಮಾಡಕ್ಕೆ ನಿಮ್ಮ ಬರಲ್ಲ. ಅಕ್ಕ ಇಲ್ಲಾಂದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿದ್ಲು. ಯಾರವ ನಿಮ್ಮ ಮಗಳ? ಹಾಂ, ದೊಡ್ಡಕ್ಕ ನಿಮ್ಮ ಅಕ್ಕ ಇಲ್ಲಂದ್ರೆ ಹೆಲ್ಪ್ ಆಗ್ತಿದ್ಲು. ನೀ ಏನು ಮಾಡೋದಿಲ್ಲ ಬಿಡೋದಿಲ್ಲ ಕೆಲಸ, ನಾನೇ ಮಾಡ್ಬೇಕೆಲ್ಲ. ಎಲ್ಲ ಮಾಡ್ತೀನಿ ಸೂಸು ಹೇಳ್ಕೊತ. ಏನು ಕೆಲಸ ಮಾಡ್ತೇವೆ ಗೈಸ್ ಇವ್ರಿಗೆ ಏನು ಮಾಡಿದ್ರು ಅಷ್ಟೇ ಗೈಸ್. ಎಲ್ಲ ಅವ್ರಿಗೆ ದೊಡ್ಡ ಮಕ್ಕಳೇ ಅವರಿಗೆಲ್ಲ ಚಲೋ ಅಲ್ಲ. ನಾವೇನು ಮಾಡಿದ್ರು ವೇಸ್ಟ್ ಇವ್ರಿಗೆ, ಆ ಥರ ಇವರು ಎಲ್ಲ. ಫ್ಯಾನ್ ಸ್ವಚ್ಛ ಮಾಡ್ಲತ್ತಾರ. ಇವಾಗ ನಾವು ಸ್ವಲ್ಪ ಸ್ವಚ್ಛ ಮಾಡಬೇಕು, ಇಲ್ಲ ಒಂದರೆ ಗರಂ ಆಗ್ತಾರೆ. ನೋಡಿ ಗೈಸ್, ಈಗ ನಾನು ಮಾಡತ್ತೀನಿ ಕೆಲಸ. ಮಾಡಲ್ಲ ಅಂತ ಹೇಳ್ತಿರ್ತಾರೆ ಅವರು. ಮುಂದೆ ಬಾ ಮಮ್ಮಿ, ಈ ಕಡೆ ಬಾ. ಹೆಂಗೆ ಅಂತೀನಿ, ನಾನು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಯಾರು ಫೋನ್ ಮಾಡ್ಲತ್ತಾರ? ಬರಿ ಬರಿ, ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಇಷ್ಟೆಲ್ಲ. ಗೈಸ್ ನೋಡ್ರಿ, ನಾನು ಮೇಲಿದ್ದೀನಿ, ಇಲ್ಲಿ ಟೇಬಲ್ ಮೇಲೆ ನಿಂತೀನಿ. ಇಲ್ಲಿ ಚಾಪಿ ಇಡಾಕತ್ತ ನಮ್ಮ ಮಮ್ಮಿ. ಹೈಟಿಗೆ ಇಷ್ಟರ ನಿಂದ್ರತ್ತ ಹೇಳಿ ನಿಂದ್ರಿ ಸರಿ. ಇಷ್ಟಾದ್ರೆ ಭಯ ಆಗಲ್ಲ, ಇದ್ರ ಮ್ಯಾಗ ಕುಂತು ಮಾಡ್ಬೇಕಂದ್ರೆ ಭಯ ಆಗ್ತದೆ ಭಾಳ. ಅದು ಗೊತ್ತಿಲ್ಲ ಯಾಕೋ ಭಾಳ ಫೀವರ್ ಬಂದುಬಿಡ್ತದ. ಅಲ್ಲೆಲ್ಲ ಪಾಪ ಸ್ವಚ್ಛ ಮಾಡಿ ಇಟ್ಬಿಟ್ರೆ ನಮ್ಮ ಮಮ್ಮಿ ಎಲ್ಲ. ನಮ್ಮ ಪಮ್ಮು, ಏ ಪಮ್ಮು, ಪಮ್ಮು, ಏ ಪಮ್ಮು. ಆಕಿ ನೋಡಲ್ಲ, ಆಕಿ ಫೋನ್ ನೋಡಿದ್ರೆ ಅಂದ್ರೆ ನೋಡಲ್ಲ. ಅವ್ರು ಅದಕ್ಕೇನು ಗೊತ್ತಿಲ್ಲ. ಫೋನ್ ಹಿಡ್ಕೊಂಡ್ರೆ ಆ್ಯಕ್ಟಿವ್ ಆಗಿಬಿಟ್ರೆ ಅಂತ ತಂದು ನೋಡಲ್ಲ ಹೋಗಿ ಏನೋ ಅವರು. ಭಾಳ ಆ್ಯಕ್ಟಿವ್ ಆಗಿಬಿಟ್ಟ. ಹಾಯ್ ಮಾಮ್, ಮತ್ತು ಹಾಯ್. ಸಾಕಾಗಿದೆ ಈಗ ನಮ್ಮ ಮಮ್ಮಿ. ಈಗ ಅಡುಗೆ ಮಾಡೋ ಚಿಂತೆ ಇರ್ತಾರೆ ಈಗ ಅವರಿಗೆ. ನಮ್ಮ ಪಪ್ಪ ಒಂದು ಬರ್ತಾರೆ, ಈಗ ಟೈಮ್ ಆಗ್ಯದ, ಈಗ ಏನು ಮಾಡ್ಬೇಕು ಏನಿಲ್ಲ ಅಂತದ್ದು ಹಿಂಗೆ ಅದ್ರ ಹೇಳತ್ತಾರೆ. ನಾನೇ ಅಡುಗೆ ಮಾಡ್ತೀನಿ ಈಗ. ಐ ಲವ್ ಕುಕಿಂಗ್, ಅದಕ್ಕೆ ಎಲ್ಲರೂ ಅಡುಗೆಗೆ ಹಚ್ತಾರೆ. ಗೈಸ್ ನಂದು ಇಲ್ಲಿ ಇರ್ಬಿ ಕಡ್ದು ಗೈಸ್, ಸೊ ಅದಕ್ಕೆ ಇಲ್ಲೆಲ್ಲ ದಪ್ಪಾಗಿಬಿಟ್ಟದ. ಒಂಥರನೇ ಕಾಣಿಸ್ಲತ್ತದ. ಏನೋ ಮಾಡೋಕ್ಕಾಗಲ್ಲತ್ತದ, ಮಾಡ್ಲತ್ತೀನಿ. ಮಕ್ಕೊಂಡಾಗ ಕಡ್ದೈತದು. ನಾ ಮುಂಜಾನೆ ಅದು ನೋಡಿ ಶಾಕ್ ಆಗೀನಿ. ಹಿಂಗ್ಯಾಕಾಗ್ಯದ ಅದು ತುಟಿ ಅಂತ ನಾನು ಅವಾಗ ಗೊತ್ತಾಯ್ತು ಇರ್ಬಿ ಕಡ್ದದ ಅಂತ. ಅಲ್ಲಿ ಸ್ವಲ್ಪ ಇರ್ಬಿ ಆಗಿತ್ತು, ನೋಡೇ ಇಲ್ಲ ನಾನು. ಅದಕ್ಕೆ ಇಷ್ಟು ಒಂಥರ ಕಾಣತ್ತದ. ಮೇ ಬಿ ಕಾಣಿಸಲ್ಲ ಅಷ್ಟು ವೀಡಿಯೋನಾಗ, ಅಂದ್ರೂ ಸ್ವಲ್ಪ ಕಾಣಿಸ್ಲತ್ತಿರ್ಬೇಕು. ಇರ್ಬಿ ಕಡ್ದು ಈ ಥರ ಮಾಡಿಟ್ಟದ ಹಾಲತ್ ನಿಂದು. ಪಾಮುಗುಂಡಿ ಈಗ ನೋದಳು ನೋಡ್ರಿ. ಪಾಮುಗುಂಡು ನೋಡ್ಲತ್ತಳಕಿ. ಈಗ ಏನು ಮಾಡತ್ತಳಕಿ ಮ್ಯಾಗ ನಿಂತು ಅಂತ. ಈಗ ಇದು ಹಾರ ನನಗೆ ಹಾಕಿದಾರ. ನೀವು ಒಳ್ಳೆ ಕೆಲಸ ಮಾಡತ್ತಿರ್ತಲ್ಲ, ಇಲ್ಲಿ ಚಂದ ಡೆಕೋರೇಟ್ ಮಾಡಿ ಹಿಂಗೆ ಹಾಕ್ಬೇಕಂತ. ಹೌದಿಲ್ಲ ಮಮ್ಮಿ? ಅದಕ್ಕೆ ಈಗ ಹಿಂಗೆ ಹಾಕಮ್ಮ. ಅವರೇ ಬ್ಯಾಕ್ ಗ್ರೌಂಡ್ ಕ್ಯಾಮ್ರಾಮ್ಯಾನ್ ಫಸ್ಟ್ ಟೈಮ್. ಥ್ಯಾಂಕ್ ಯು ಮದರ್, ಥ್ಯಾಂಕ್ ಯು ಚಿನ್ನ. ಓಕೆ ರಾಣಿ ಜಿಂಗಲ್ ಅಕ್ಕ ಜಿಂಗ್ ಅಯ್ಯ, ನಮ್ಮ ಮಮ್ಮಿ ವಿಡಿಯೋ ಮಾಡಾಗೆ ಫೋನ್ ಬರ್ತಿರ್ತಾವ ನೋಡಿ. ಏನಿದು ಈಗ ಕಡೆ ಹೋಗೋ ಕಡೆ ಇದೆ ಗೈಸ್. ಒಂದು ಹಾನಿ ಆಗಿಬಿಟ್ಟೈತಿ ಈಗ. ಇದು ಕೃಷ್ಣ ಎಷ್ಟೋ ವರ್ಷಗಳ ನಮ್ಮ ಮನೆಯಲ್ಲಿ ಇತ್ತು. ಅದು ಆಲ್ರೆಡಿ ಅದರದ್ದು ಸತ್ವ ಎಲ್ಲ ಕಳ್ಕೊಂಡು ಬಿಟ್ಟಿತ್ತು. ಅದೆಲ್ಲ ಜಸ್ಟ್ ಯಾವಾಗ ಮುರಿತದ, ಯಾವಾಗ ಅದು ಮುರ್ಕೊಂಡು ಹೋಗ್ತದ ಅನ್ನೋದು ಗೊತ್ತಿರಲಿಲ್ಲ. ಅಷ್ಟೇ ಇಟ್ಟಿದ್ವಿ. ಅದು ನೋಡಿದ್ರೆ ಹಿಂಗೆ ಮುರ್ಕೊಂಡು ಹೋಗ್ಬಿಟ್ಟದ. ಇಲ್ಲಿ ನೋಡ್ರಿ, ರುಂಡ ಒಂದು ಕಡೆಗೆ ಆಗ್ಯದ, ಬಾಡಿ ಒಂದು ಕಡೆಗೆ ಆಗೈತಿ. ಅಂದರೂ ಅದ್ರ ಮ್ಯಾಗ ಅಷ್ಟೇ ಇಟ್ರೆ ಏನು ನಡೀತದೋ ಏನು ಬಿಡ್ತದೋ ಗೊತ್ತಿಲ್ಲ. ಅದು ಪೂರ್ತಿ ಎಲ್ಲ ಇದಾಗಿಬಿಟ್ಟದಿಲ್ಲ, ಎಲ್ಲ ಸೀಳಕ್ಕಾಗಿತ್ತು ಮೊದಲೇ ಆಲ್ರೆಡಿ. ಇದ್ರ ಜೊತೆಗೆ ಒಂದು ಗುಂಡಪ್ಪ ಇದ್ದ, ಅವನಿಗೆ ಏನಂತಾರ ಗೊಮ್ಮಟೇಶ್ವರ, ಅವರು ಇದ್ದರು. ಅವ್ರದ್ದು ಮುರ್ಕೊಂಡು ಹೋಗಿತ್ತು. ಈ ಸತಿ ಇವ್ರದ್ದು ಮುರ್ಕೊಂಡು ಹೋಯ್ತು. ನೋಡಮ್ಮ ಈಗ ಅದು ಇಷ್ಟೇ ಇಟ್ಟರೆ ಬರ್ತು ಇಲ್ಲೋ ಗೊತ್ತಿಲ್ಲ ನಮ್ಗೆ. ಬಟ್ ಬೇಜಾರಾಗ್ಲತ್ತದ ಈಗ ಮುರ್ಕೊಂಡು ಹೋಗಿದ್ದಕ್ಕೆ. ಕೃಷ್ಣನ ಬಾಡಿ, ಇಲ್ಲಿ ನೋಡಿ ಗೈಸ್, ಹಾಗೆ ಕೂಡಿಸಿಟ್ಟಿನಿ ಅಷ್ಟೇ ಕೂತದ. ಅದು ಹಿಂದೂ ಕುಂದಿರ್ಲಕ್ಕ ಅದಕ್ಕೆ ಅದನ್ನು ಮುರ್ಕೊಂಡು ಹೋಗ್ಬಿಟ್ಟದ. ಅದು ಕುಂದಿರ್ಲಕ್ಕ ಅದಕ್ಕೆ ಏನೂ ಇಲ್ಲ. ಬ್ಯಾಕ್ ಗಾಡಿ ಸಪೋರ್ಟ್ ಇಟ್ಕೊಂಡು ಇಟ್ಟೀನಿ, ಕೂತದ. ಇಲ್ಲಿ ನೋಡಿ ರಿಲೇಷನ್ ಕೂತು. ಎಷ್ಟು ಚಂದದಲ್ಲ, ಚಂದದ ನೋಡಮ್ಮ. ಇಷ್ಟೇ ಇಟ್ಟರೆ ಬರ್ತದೆ, ಏನು ಮಾಡ್ತದೋ ಗೊತ್ತಿಲ್ಲ ನನಗಷ್ಟೆ. ಇದನ್ನು ಮುರ್ಕೊಂಡು ಹೋಗ್ಬಿಡ್ತಿದ್ದು. ಇದು ಶಾಲ್ ಗೈಸ್. ಈಗೆಲ್ಲ ಆಲ್ಮೋಸ್ಟು ಸ್ವಚ್ಛ ಆಗೈತಿ. ಈಗ ಸೋಫಾ ಸೆಟ್ ಕ್ಲೀನ್ ಮಾಡ್ಲತ್ತೀವಿ. ಇಲ್ಲಿ ಸೋಫಾ ಸೆಟ್
ಅಲ್ಲೆಲ್ಲ ಅದು ಸಿಡಿ ಇತ್ತಲ್ಲ ಅದು ಒಯ್ದಿಟ್ರು ಹೊರಗೆ. ಆಯ್ತು ಇಲ್ಲೆಲ್ಲ ಕ್ಲೀನ್ ಆಗೈತಿ ಎಲ್ಲ. ಏನು ಶೋಕೇಶ್ನಾಗ ಇಟ್ಟು ಇಷ್ಟು ಸಾಮಾನು ತೊಳಿಬೇಕು. ಆ್ಯಂಡ್ ನಮ್ಮ ಅಣ್ಣನ ಮಕ್ಕಂದು ಫೋಟೋ ಒಂದೇ ಕಡೆ ಹಾಕಿದ್ದೀವಿ. ನಂದೇ ಮಿಸ್ಸಿಂಗ್ ಐತಿ ಇಲ್ಲಿ ಫೋಟೋ. ನಂದು ಒಂದು ಮಾಡಿಸ್ಕೊತೀನಿ ಅಂತೇಳಿ ನಂದೊಂದು ಮಾಡಿಸ್ಕೊಂಡು 3 ಮಂದಿದು ಒಂದೇ ಕಡೆಗೆ ಆಗ್ತದೆ. ಇದು ರೂಮ್ ಎಲ್ಲ ಕ್ಲೀನ್ ಆಯ್ತು. ಇದು ಹಾಲ್, ಇನ್ನು ಟಿ ವಿ ರೂಮ್ದು ಅದನ್ನು ಕ್ಲೀನ್ ಆಗೈತಿ. ಶೋಕೇಸ್ ದಟ್ಟೆ ಈಗ ಏನಿಲ್ಲ ಬಾಂಡೆ ಮತ್ತು ಅವು ಕೌದಿ ಅಂತೂ ಒಗೆಯೋದು ಇದ್ದೇ ಇರ್ತದೆ. ಶೋಕೇಸ್ ಮುಂದೆ ಕ್ಲೀನ್ ಮಾಡಬೇಕು, ಮುಗೀತು. ಬೆಡ್ರೂಮ್ನದತ್ತರೂ ಅವರು ನಾಳೆ ಮಾಡ್ತಾರೋ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಮಮ್ಮಿ. ಈಗ ಎಲ್ಲ ಮನೆ ಸ್ವಚ್ಛ ಮಾಡೀವಿ. ಈಗ ಸೋಫಾ ನಮ್ಮ ಮಮ್ಮಿ ಅಂತರೂ ಯಾವಾಗ ಕ್ಲೀನ್ ಮಾಡ್ತೀವಿ ಅವಾಗೆಲ್ಲ ಸೋಫಾ ಚೇಂಜ್ ಮಾಡಿಬಿಡ್ತಾರೆ. ಈಗ ನಮ್ಮ ಮಮ್ಮಿಗೆ ಕೇಳ್ತೀನಿ, ಹಿಂಗೆ ಯಾಕೆ ಮಾಡ್ತಾಳಕ್ಕೆ ಮಮ್ಮಿ ಅಂತ. ಹಾಂ ಮಮ್ಮಿ, ನನಗೆ ಎಲ್ಲ ಮನೆ ಸ್ವಚ್ಛ ಮಾಡ್ತೀನಲ್ಲ, ಅವು ಒಂದು ಸಾಮಾನು ಇದ್ದಿದ್ದು ಒಂದು ಜಾಗಕ್ಕೆ ಇಡಂಗೆ ಅನ್ಸಲ್ಲ ನಂಗೆ. ಮತ್ತೆ ಅದು ಚೇಂಜ್ ಮಾಡಂಗೆ ಅನಿಸ್ತದೆ. ಹಾಗೆ ಚೇಂಜ್ ಮಾಡ್ತಾರೆ. ಎಲ್ಲ ನಿಮ್ಮ ಪಪ್ಪ ಬೈತಾನ, ಇದು ಏನಾರ ಒಂದೊಂದು ಮಾಡ್ತದ ಚಿಟಮ್ಮ, ಇದು ಗೊತ್ತಿಲ್ಲ ನಿನಗೆ. ಆ ಕಡೆ ಈ ಕಡೆ ಹಾಕ್ತದೆ, ಈ ಕಡೆ ಆ ಕಡೆ ಹಾಕ್ತಾಳ. ನನಗೆ ಹಂಗೆ ಮಾಡಿದ್ರೆ ಯಾಕೆ ಹೇಳಿದ್ರು ಕೇಳಲ್ಲ ನಾನು. ಈಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಬೆಡ್ ಇತ್ತು, ಈಗ ಆ ಕಡೆ ಸರಿಸಿದ್ರದು. ಈಗ ಸೋಫಾ ಅಲ್ಲಿ ನೋಡ್ರಿ ಹೆಂಗೆ ಇಟ್ಟಾರ. ಈಗ ಸೋಫಾ ಚೇಂಜ್ ಮಾಡಿದ್ರೆ ಸ್ವಲ್ಪ ಸಮಾಧಾನ. ಮತ್ತು ಅವ್ರವ್ರೇ ಮಾಡ್ಕೊಂಡ್ರಿ ಸಮಾಧಾನ. ಹೆಲೋ ಗೈಸ್, ಈಗ ಎಲ್ಲ ಮುಗೀತು. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಶೋಕೇಶ್ದು ಒಂದು ಕ್ಲೀನಿಂಗ್ ಬಾಕಿ ಐತಿ. ಬಿಟ್ಟರೆ ಈಗೆಲ್ಲ ಸ್ವಚ್ಛ ಮಾಡೀವಿ. ಬಾಂಡೆ ತಿಕ್ಕಿದ್ದಾಯಿತು, ಪರದೆಗಳು ನೆನೆಕಿಟ್ಟಿದ್ದಾಯಿತು. ಇನ್ನೇನು ಕೌದಿ ಒಂದು ಅದು ಮತ್ತು ಶೋಕೇಶ್ ಇಟ್ಟು ಕ್ಲೀನ್ ಮಾಡಬೇಕು. ಅಷ್ಟು ಮಾಡಿದ್ರೆ ಮುಗೀತು. ಇವತ್ತಾದ್ರೆ ಸಾಕು ಹೋಗಿತ್ತು. ಮಧ್ಯಾಹ್ನ ವೀಡಿಯೋ ಮಾಡ್ಕೋಕಾಗಲಿಲ್ಲ, ಯಾಕಂದ್ರೆ ಸ್ವಲ್ಪ ನಮ್ಮದು ನಳದ ಕೆಲಸ ಮಾಡೋದಿತ್ತು. ಅದ್ರಾಗೆ ಟೈಮ್ ಹೋಗ್ಬಿಡುತ್ತೆ ನಮ್ಮದು. ಅದಕ್ಕೆ ಈಗ ಬಾಂಡೆ ತಿಕ್ಕಿಟ್ರು ಎಲ್ಲ ಮಮ್ಮಿ. ಎಲ್ಲ ಇವು ಬಾಂಡೆ ತಿಕ್ಕಿ ನಾನು ಎಲ್ಲ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿಟ್ಟಿನಿ. ಅವ್ರ ಒರೆಸನಿಗೆ ಇಲ್ಲೆಲ್ಲ ಇಲ್ಲಿ ಸೋಫಾ ಇತ್ತಲ್ಲ, ಇದು ತೆಗೆದು ಅಲ್ಲಿ ಹಾಕ್ಯಾರ. ಸೊ ಇಲ್ಲಿ ಶೆಲ್ಫನ್ನು ಈಗ ತೊಳೆದಿಟ್ರು. ಇದು ಯಾಕಂದ್ರೆ ಇಲ್ಲಿ ಪಪ್ಪ ಮಕ್ಕೊಂಡಾರ. ಭಾಳ ತನ ಆಯಿತು. ಈಗೆಲ್ಲ ಕ್ಲೀನ್ ಮಾಡಿ 9:30 ಆಯಿತು. ಅವ್ರು ನಳದವ್ರು ಬರಲಿಲ್ಲ ಅಂತಂದರೆ ಜಲ್ದಿನೇ ಆಗ್ತಿತ್ತು. ಆದ್ರೆ ಅವ್ರು ಬಂದಿದ್ದ ಸ್ವಲ್ಪ ಲೇಟ್ ಆಯಿತು. ಜಾಸ್ತಿನೇ ಲೇಟ್ ಆಯಿತು. ನಾಳೆ ತೊಳಿಗತ್ತಿ ಮಮ್ಮಿ ಅಂತಂದ್ರೆ ಅವ್ರು ಕೇಳಲಿಲ್ಲ. ಹೈರಾಣ ಹಾಕಿದ್ವಿ, ಒಂದೇ ಸರ್ತಿ ಆಗಿಬಿಟ್ರೆ ಆಯ್ತು ಮುಗೀತು ಅಂತ ತಂದು ಊಟಕ್ಕೆ ಇಷ್ಟು ಬಾಂಡೆ ತೊಳ್ಕೊತಿದ್ರು. ಹಾಗೆ ಅದನ್ನೂ ತೊಳ್ಕೊಂಡ್ಬಿಟ್ರು. ಹಾಗೆ ಅದನ್ನೂ ತೊಳಿಲಕ್ಕತ್ರು. ಅದಕ್ಕೆ ಬ್ಯಾಡ ತಂದರು, ಕೇಳಲಿಲ್ಲ ಅವರು. ಮುಗೀತು. ಈಗ ಬಾಂಡೆದೇ ಒಂದು ದೊಡ್ಡದು ಚಿಂತೆ ಇರ್ತಿತ್ತು. ಬಾಂಡೆ ಎಲ್ಲ ಕ್ಲೀನ್ ಆಯಿತು. ಈಗ ಮನೆಯೆಲ್ಲ ಕ್ಲೀನ್ ಅದು ಎಲ್ಲ ಸ್ವಚ್ಛ ಆಗೈತಿ. ಒಂದು ಸತಿ ಹೋಮ್ ಟೂರ್ ಮಾಡ್ತೇನೆ ಅಂತ ಅವಾಗ ಫುಲ್ ಹೋಮ್ ಟೂರ್ ಅಂದರೆ ಎಲ್ಲ ಮನೆಯೆಲ್ಲ ತಿಕ್ಕಿಸ್ತೀನಿ ಅಂತ ಅವಾಗೆಲ್ಲ ಮಾಡ್ತಾರೆ. ಸೊ ಇವತ್ತಿನ ನನ್ನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾಂಕಾ ಭೀಮಣ್ಣ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಮ್ಮ ಮಮ್ಮಿದು ಯೂಟ್ಯೂಬ್ ಚಾನಲ್ ಐತಿ, ಸುನೀತಾ ಭೀಮಣ್ಣ ಯೂಟ್ಯೂಬ್ ಚಾನಲ್. ಅವ್ರು ಕುಕ್ಕಿಂಗ್ದು ಅಡುಗೆ ಮಾಡ್ತಾರೆ, ಕುಕ್ಕಿಂಗ್ದು ತೋರಿಸ್ತಾರೆ. ಅವರೆಲ್ಲ ಏನೇನು ಅಡುಗೆ ಮಾಡ್ತಾರೆ, ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಅನ್ನೋದು. ಅದನ್ನು ಕೂಡ ನೀವು ವಾಚ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.